Hello. Welcome to Sweetu Kara Coffee presented by Santrupti Oil powered by Akshay Kalpa Organic ಮತ್ತು ಇಂಡಿಯಾ ಸ್ವೀಟ್ ಹೌಸ್. ಇವತ್ತು ಒಂದು ಸ್ಪೆಷಲ್ ಪಕೋಡ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಗೊತ್ತಾ? ಪಾಲಕ್ ಪಕೋಡ ಅಂತ. ಇದು ಒಂದು 10 ನಿಮಿಷ ಬಿಟ್ಬಿಡ್ಬೇಕು, ಯಾಕೆಂದರೆ ಸೋಡಾ ಅದ್ರ ಕೆಲಸ ಮಾಡಬೇಕು. ಓಕೆ, ಈಗ ಎಣ್ಣೆ ಕಾಯಕ್ಕೆ ಇಡೋಣ. ನಾವು ಬಳಸ್ತಾ ಇದ್ದೀವಿ ಸಂತೃಪ್ತಿ ಎಣ್ಣೆ. ಓಕೆ, ಇದು ಚೆನ್ನಾಗಿ ಕಾಯಲಿ. ಈ ಸಂತೃಪ್ತಿ ಆಯಿಲ್ ಇದೆಯಲ್ಲ, ಇದು ಸಂತೃಪ್ತಿ ಆಯಿಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಇದು ಎಲ್ಲ ರೀತಿಯ ಎಣ್ಣೆಗಳನ್ನು ಮಾಡ್ತಾರೆ. ಅದು ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಸ್ಯಾಫ್ಲವರ್ ಆಯಿಲ್ ಆಗಿರ್ಬೋದು, ಅಂದರೆ ಕಸಬೆ ಎಣ್ಣೆ ಆಗಿರ್ಬೋದು, ಅಥವಾ ಸಾಸಿವೆ ಎಣ್ಣೆ ಆಗಿರ್ಬೋದು, ತೆಂಗಿನ ಎಣ್ಣೆ ಆಗಿರ್ಬೋದು, ಎಲ್ಲವನ್ನು ಕೂಡ ಕೋಲ್ಡ್ ಪ್ರೆಸ್ಡ್ ಎಣ್ಣೆನೇ ಮಾಡೋದವರು. ಇದರಿಂದ ಏನಪ್ಪ ಅಡ್ವಾಂಟೇಜ್ ಅಂದರೆ, ದೆರ್ ಇಸ್ ನೋ ಪ್ರಿಸರ್ವೇಟಿವ್, ನೋ ಕಲರ್ಸ್, ನೋ ಕೆಮಿಕಲ್ಸ್, ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನೋ ಹೀಟ್. ಕಾವಿಂದ ಮಾಡುವಂಥದ್ದಲ್ಲವೇ ಇಲ್ಲ. ಹಾಗಾಗಿ ಹಳೆಯ ಕಾಲದ ಹೆಲ್ದಿ ಅಡುಗೆಗಳು ಮಾಡೋದಕ್ಕೆ ಈ ಎಣ್ಣೆ ಭಾಳ ಸಹಕಾರವಾಗುತ್ತೆ. ಸೊ ನೀವು ಇದನ್ನು ಬಳಸ್ಬೋದು. ಇದನ್ನು ಬಳಸಬೇಕು ಅಂದರೆ ನೀವು ಯಾವುದೇ ಆರ್ಗ್ಯಾನಿಕ್ ಸ್ಟೋರ್ಗೆ ಹೋದ್ರೂ ಸಂತೃಪ್ತಿ ಆಯಿಲ್ ಸಿಗುತ್ತೆ. ಒಂದು ವೇಳೆ ನೀವು ಆನ್ಲೈನ್ ಆರ್ಡ್ರ್ ಮಾಡಬೇಕು ಅಂದರೆ www.sanatanafoods.com ಹೋಗಿ ಆರ್ಡ್ರ್ ಮಾಡಿದ್ರೆ ನಿಮಗೆ ಅವರು ಮನೆಗೆ ಡೆಲಿವರ್ ಮಾಡ್ತಾರೆ. 24 ಅವರ್ಸಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ. ಇದು ಬಾಟಲಲ್ಲಿ ಬರುತ್ತೆ, ಸ್ಟೀಲ್ ಕ್ಯಾನಲ್ಲಿ ಬರುತ್ತೆ, ಈ ಥರ ಕ್ಯಾನಲ್ಲಿ ಬರುತ್ತೆ. ಇದು ಬೇರೆ ಬೇರೆ ಲೀಟ್ರ್ ಕ್ಯಾನಲ್ಲಿ ಬರುತ್ತೆ. ನೀವು ಕ್ಯಾನ್ ತೊಗೊಂಡು ವಾಪಸ್ ಕೊಟ್ಟು ಮತ್ತೆ ಇನ್ನೊಂದ್ಸಲಿ ಕ್ಯಾನ್ ತೊಗೊಂಡು ಮಾಡ್ಬೋದು. ಅದು ಒಂದು ಡೆಪಾಸಿಟ್ ಪೇ ಮಾಡಬೇಕಾಗತ್ತೆ. ಆ ಡೆಪಾಸಿಟ್ ಪೇ ಮಾಡಿದ್ರೆ ನಿಮಗೆ ಸ್ಟೀಲ್ ಕ್ಯಾನಲ್ಲಿ ಕೊಡ್ತಾರೆ. ನೀವು ಎಣ್ಣೆ ಎಲ್ಲ ಉಪಯೋಗಿಸ್ಕೊಂಡ್ಮೇಲೆ ಆ ಕ್ಯಾನ್ ವಾಪಸ್ ಕೊಟ್ಟರೆ ಹೊಸ ಕ್ಯಾನ್ ಕೊಡ್ತಾರೆ. ಮತ್ತು ನೀವು ಬೇಡ ಕ್ಯಾನು ಅಂದರೆ ನಿಮ್ಮ ಕ್ಯಾನ್ಗೆ ಬಗ್ಗಿಸ್ಕೊಂಡು ವಾಪಸ್ ಕೊಟ್ಬಿಡ್ಬೋದು ಡೆಲಿವರ್ ಮಾಡಿದಾಗ. ಈ ಥರ ಹಲವು ಫೆಸಿಲಿಟೀಸ್ ಇರುವಂಥ ಒಂದು ಅದ್ಭುತವಾದ ಕಂಪ್ನಿ ಇದು. ಸೊ ಈ ಸಂತೃಪ್ತಿ ಆಯಿಲ್ನ ಬಳಸಿ ಇವತ್ತು ನಾನು ಪಾಲಕ್ ಪಕೋಡ ಮಾಡ್ತಾಯಿದ್ದೀನಿ. ಸೊ ಈಗ ಎಣ್ಣೆ ಕಾದಿದೆ, ಅದಕ್ಕೆ ಈ ಪಕೋಡ 3 ಬೆರಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಹಿಂಗೆ ತೊಗೋಬೇಕು. ತಂಬಲ್ಲಿ ಹಿಂಗೆ ಬಿಡಬೇಕು ಅಷ್ಟೇ. ನೋಡಿ, ಹಿಂಗೆ ಎಳ್ಕೊಳ್ಳೋದು, ಹಿಂಗೆ ಬಿಡೋದು. ಇದು ಶೇಪ್ ಇಟ್ಕೊಳ್ಳೋ ತನಕ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಹೊರಗಡೆ ಲೇಯರು ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಲೇಯರು ಸಾಫ್ಟ್ ಆಗಿರುತ್ತೆ. ನಿಮ್ಮ ಎಣ್ಣೆ ಎಷ್ಟು ರುಚಿಯಾಗಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ನಾನು ಮಾಡಿದ ಪಾಲಕ್ ಪಕೋಡ ಇದೆಯಲ್ಲ, ಅದು ರುಚಿಯಾಗಿರುತ್ತೆ. ಆದರೆ ಅದು ರುಚಿಯನ್ನು ದ್ವಿಗುಣಗೊಳಿಸೋದು ನಿಮ್ಮ ಎಣ್ಣೆ. ತಿಂದು ನೋಡಿ ಸರ್, ಚೆನ್ನಾಗಿದೆಯಾ ಇಲ್ವಾ ಹೇಳಿ. ವಾವ್, ಸೂಪರ್ ಟೇಸ್ಟ್ ಸರ್. ನಾನು ಹೇಳ್ದಂಗೆ ಹೊರಗಡೆ ಲೇಯರು ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟ್ ಆಗಿದೆ. ಬಿಕಾಸ್ ನಾವು ಅಡುಗೆ ಸೋಡಾ ಹಾಕಿದ್ದೀವಲ್ಲ, ಅದರಿಂದ ಒಳಗಡೆ ಸಾಫ್ಟ್ ಆಗಿರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಹಾಕಿರೋದ್ರಿಂದ ಆ ಈರುಳ್ಳಿ ಕ್ಯಾರಮಲೈಸ್ ಆಗಿರೋದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಒಟ್ಟಿನಲ್ಲಿ ಒಂದು ಸಂಜೆಗೆ ಅದ್ಭುತವಾದಂಥ ತಿಂಡಿ. ಪ್ರಯೋಗ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸಂತೃಪ್ತಿ ಎಣ್ಣೆನಲ್ಲೇ ಕರೀರಿ, ಇನ್ನೂ ಇಷ್ಟ ಆಗುತ್ತೆ.